ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗಸಗಸೆ ಪಾಯಸ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ಸಿಂಪಲಾಗೆ ನಾವು ಹೇಗೆ ಮಾಡ್ಕೊಳೋದು ಅಂಥೇಳಿ ಒಂದು 10 ಮಿನಿಟ್ಸಲ್ಲಿ 10 to 15 ಮಿನಿಟ್ಸ್ ಒಳಗಡೆ ನಾವು ಆರಾಮಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ ಮತ್ತು ಈಸಿಯಾಗಿ ಕೂಡ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ 3-4 ಟೇಬಲ್ ಸ್ಪೂನಷ್ಟು ಒಂದು ಚಿಕ್ಕ ಬಾಣಲೆಯಲ್ಲಿ ಗಸಗಸೆ ಕ್ಲೀನಾಗೆ ಅದನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಇಲ್ಲ ಅಂತಂದರೆ ಅದು ನಾವು ಮಿಕ್ಸಿಗೆ ಹಾಕಿದಾಗ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಅದು ಬೇಗ ಪುಡಿ ಆಗೋಲ್ಲ. ಮತ್ತು 2 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡು ಅದನ್ನು ಸಹ ಬಿಸಿ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಇವೆರಡು ಹುರ್ಕೊಂಡಾದಮೇಲೆ ನಾನು ಇದನ್ನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಎರಡೂ ಚೆನ್ನಾಗಿ ಹುರ್ಕೊಂಡು ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಎರಡು ಏಲಕ್ಕಿ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನೋ ಅದ್ರ ಮೇಲೆ ಡಿಪೆಂಡಾಗಿ 2 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಒಣಕೊಬ್ಬರಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಹಸಿ ತೆಂಗಿನಕಾಯಿನೂ ಹಾಕ್ತಾರೆ, ಮೇ ಬಿ ಗಟ್ಟಿ ಬರಲಿ ಅನ್ಕೊತೀನಿ. ನಾವು ಆದರೆ ಅಮ್ಮ ಇಲ್ಲಿ ಬರೀ ಇಷ್ಟೇ ಹಾಕ್ತಾಯಿದ್ರು ಒಣಕೊಬ್ಬರಿ ಅಂತ, ಅದಕ್ಕೆ ನಾನು ಬರೀ ಇದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟನ್ನು ಸಹ ನಾನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಲಿ ನಾವು ಪೌಡ್ರ್ ಮಾಡ್ಕೋಬೇಕು. ಗಸಗಸೆ ಅದು ಸ್ವಲ್ಪ, ಯಾಕಂದರೆ ಎಣ್ಣೆಣ್ಣೆ ಅದು ಪೌಡ್ರ್ ಆದ್ರೂ ಅದು ಸ್ವಲ್ಪ ಎಣ್ಣೆಣ್ಣೆ ಥರನೇ ಇರುತ್ತೆ. ಸ್ವಲ್ಪ ನಮಗೆ ಪೌಡ್ರ್ ಅಷ್ಟು ಉದ್ರಾಗಿ ಬರೋಲ್ಲ, ಸ್ವಲ್ಪ ಗಟ್ಟಿ ಥರನೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ನಾನು ಇದು ಒಂದು ಪಾತ್ರೆಗೆ ತೊಗೊಂಡು ಇದನ್ನು ನೀರು ಹಾಕಿ ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡಿ ಕಲಸಿಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಉಂಡುಂಡೆ ಏನಿರುತ್ತೋ ಗಸಗಸೆದು ರುಬ್ಬಿರೋದು ಅದೆಲ್ಲ ಕ್ಲೀನಾಗಿ ಕಲಿಸ್ಕೊಂಡ್ಲಿ ಅಂತೇಳಿ ನಾನು ಫಸ್ಟೇ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಒಬ್ಬೊಬ್ಬರು ಬೆಲ್ಲನ ಫಸ್ಟೇ ಬಿಸಿನೀರಿಕ್ಕಿ ಅದನ್ನು ಕರಗಿಸ್ಕೊಂಡು ಡೈರೆಕ್ಟಾಗಿ ಅದರೊಳಗಡೆ ಹಾಕ್ತಾರೆ. ಬಟ್ ನಾನಿಲ್ಲಿ ಫಸ್ಟೇ ಇದನ್ನು ಪೌಡ್ರನ್ನ ಕ್ಲೀನಾಗಿ ಕಲಿಸ್ಕೊಳ್ಳೋಣ, ಅದು ಉಂಡುಂಡೆ ಇಲ್ದಿರೋ ಥರ ಅಂಥೇಳಿ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ನಾನು ಮೀಡಿಯಮಾಗೆ ಕಟ್ ಮಾಡಿಕೊಂಡು, ಅದೇ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ಒಡೆದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಗೇ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಅದು ಕರಗುತ್ತೆ, ಒಂದು 10 ಮಿನಿಟ್ಸ್ ಬಿಸಿ ಆಗ್ತಾ ಚೆನ್ನಾಗಿ ಕರಗುತ್ತೆ. ಮತ್ತು ನಾವು ಅಕ್ಕಿ ಹಾಕಿರೋದ್ರಿಂದ ಸಹ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡ್ಬೋದು, ಇವಾಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಮರಳಿದೆ. ಈಗ ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟನ್ನು ಸಹ ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಈ ಪಾಯಸ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಮತ್ತು ತಂಪು ಅಂತಲೂ, ಗಸಗಸೆ ತಂಪು ಅಂತ ಹೇಳ್ತಾರೆ. ಅಮ್ಮ ಇದು ತುಂಬ ಹಬ್ಬ ಟೈಮಲ್ಲೇ ಮಾಡ್ತಾಯಿದ್ರು. ಆದರೆ ಅವರು ತುಂಬ ತೆಳ್ಳಗೆ ಮಾಡೋರು, ಅದು ಕುಡಿಯೋಕೆ ಒಂಥರ ಚೆನ್ನಾಗಿರ್ತಿತ್ತು. ಮತ್ತು ಗಸಗಸೆ ನಾವು ಎಷ್ಟೇನು ರುಬ್ಬಿದ್ರೂ ಅದು ತೇಲ್ತಾನೆ ಇರುತ್ತೆ. ನಾವು ಪಾಯಸ ಮಾಡಿದ್ರು ಅದು ಮೇಲ್ಗಡೆನೇ ತೇಲ್ತಾನೆ ಇರುತ್ತೆ, ಅಷ್ಟು ಅದು ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಸಿ ಕೊಬ್ಬರಿ ಹಾಕ್ಕೊತಾರೆ, ಮತ್ತು ಹಾಲು ಹಾಕ್ಕೊತಾರೆ. ಬಟ್ ಇಲ್ಲಿ ನಾನು ಹಾಲು ಹಾಕ್ಕೊಂಡಿಲ್ಲ, ಹಸಿ ಕೊಬ್ಬರಿನೂ ಹಾಕ್ಕೊಂಡಿಲ್ಲ, ಹಾಗೆ ಮಾಡಿದ್ದೀನಿ. ಬಟ್ ಇದು ಸಿಂಪಲಾಗೇ ಮಾಡ್ಕೊಂಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ನಾನು ಏನು ಗೋಡಂಬಿ, ದ್ರಾಕ್ಷಿ ಎಲ್ಲ ಒಗ್ಗರಣೆ ಕೊಟ್ಟಿದ್ನೋ ತುಪ್ಪದಲ್ಲಿ, ಅದನ್ನು ಸಹ ನಾನು ಪಾಯಸದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮರಳಿಸ್ಕೊಂಡಿದ್ದೀನಿ. ನೋಡ್ಬೋದು, ಇದು ಯಾವುದೇ ರೀತಿ ತೆಳ್ಳನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಮೀಡಿಯಮ್ ಸೈಜಲ್ಲಿದೆ, ಮೀಡಿಯಮಲ್ಲಿದೆ. ನೋಡ್ಬೋದು, ಆರಾಮಾಗಿ ಪಾಯಸ ಅಂತಂದರೆ ಸ್ವಲ್ಪ ತೆಳ್ಳಗೇನೆ ಇರಬೇಕು, ಆದ್ದರಿಂದ ನಾನು ಮೀಡಿಯಮಾಗೆ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಅಮ್ಮ. ಹೊಟ್ಟೆ ನೋವಿಗೆ ಇವಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಬಟ್ ಮ್ಯಾಕ್ಸಿಮಮ್ ಅಮ್ಮ ಹಬ್ಬ ಟೈಮಲ್ಲಿ ಮಾಡೋರಿ ಪಾಯಸನ. ಈಗ ಫ್ರೆಂಡ್ಸ್, ರೆಡಿ ಆಗಿದೆ ಪಾಯಸ. ಇದು
ಗಸಗಸೆ ಪಾಯಸ ನಾನೀಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಜಾಸ್ತಿ ನೀರಾಗೂ ಇಲ್ಲ ಗಟ್ಟಿಗೂ ಇಲ್ಲ, ಮೀಡಿಯಮ್ ಆಗಿದೆ. ನೀವೇನಾದರೂ ಬೇಕು ಅಂತಂದರೆ ಹಸಿ ಕೊಬ್ಬರಿ ಸಹ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಅವೆಲ್ಲ ಏನೂ ಇಲ್ದೇ ನಾನಿಲ್ಲಿ ಗಸಗಸೆ ಪಾಯಸ ಮಾಡಿದ್ದೀನಿ. ನನಗೆ ಅಮ್ಮ ಮನೇಲಿ ಏನು ಮಾಡ್ತಿದ್ರು ಅದನ್ನೇ ನಾನು ಮಾಡಿದ್ದೀನಿ ಇಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಕುಡಿಬೋದು. ನೀವು ಟ್ರೈ ಮಾಡಿ ಮನೇಲಿ. ಹಾಲು ಇಲ್ಲದೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಾಲು ಬೇಕು ಅಂತಂದ್ರೂ ನೀವೊಂದ್ಸಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.